ಹಲೋ ಎವ್ರಿವನ್. ಇವತ್ತಿನ ವಿಡಿಯೋ ಒಳಗೆ ನಾವು ಸರ್ಕಲ್ ಥಿಯರಮ್ ನಂಬರ್ 10.2 ಅದನ್ನು ಪ್ರೂವ್ ಮಾಡೋಣ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಅ ಸರ್ಕಲ್ ಆರ್ ಈಕ್ವಲ್. ಏನಂದ್ರೆ ಈಗ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಸರ್ಕಲ್ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಇವೆರಡು ಟ್ಯಾಂಜೆಂಟ್ಸ್ ಏನಾಗಿರ್ತಾವ ಅಂತ ಈಕ್ವಲ್ ಆಗಿರ್ತಾವ. ಅದನ್ನು ಪ್ರೂವ್ ಮಾಡ್ಬೇಕು. ಅದನ್ನು ಪ್ರೂವ್ ಮಾಡೋಕೆ ನಾವೇನು ಮಾಡ್ಬೇಕು? ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಏನಪ್ಪ ಕನ್ಸ್ಟ್ರಕ್ಷನ್ ಅಂದ್ರೆ, ಸೆಂಟರ್ ಆಫ್ ಸರ್ಕಲ್ ಐತಿ. ಈ ಸೆಂಟರ್ ಆಫ್ ಸರ್ಕಲ್ ಇಂದ ಓ ಎ ಡ್ರಾ ಮಾಡಬೇಕು. ದಟ್ ಈಸ್ ಜಾಯಿನ್ ಓ ಎ ಅಂತ ಬರೀರಿ. ಆಮೇಲೆ ಸೆಂಟರ್ ಆಫ್ ಸರ್ಕಲ್ ಇಂದ ಓ ಬಿ ಜಾಯಿನ್ ಮಾಡಬೇಕು. ಆಮೇಲೆ ಸೆಂಟರ್ ಆಫ್ ಸರ್ಕಲ್ ಇಂದ ಓ ಪಿ ಜಾಯಿನ್. ಪ್ರೂಫ್ ಒಳಗೆ ನೋಡ್ರಿ, ಎರಡು ಟ್ರಯಾಂಗಲ್ ಕಾಣುತ್ತೆ ನಿಮಗೆ. ಪಿ ಆಸ್ ವೆಲ್ ಆಸ್ ಟ್ರಯಾಂಗಲ್ ಓ ಬಿ ಪಿ. ಇವೆರಡು ಟ್ರಯಾಂಗಲ್ನ ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಏನಾಗ್ತಾವ? ಈ ಸೈಡ್ ಇವೆರಡು ಸೈಡ್ ಏನಾಗ್ತಾವ? ಈಕ್ವಲ್ ಆಗ್ತಾವ. ಇದರಿಂದ ಬೈ ಸಿಂಪ್ಲಿಸಿಟಿ. ಏನು ಕನ್ಸಿಡರ್ ಮಾಡತ್ತೀವಿ ನಾವು? ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡತ್ತೀವಿ. ಎರಡು ಟ್ರಯಾಂಗಲ್ ಓ ಎ ಪಿ ಆ್ಯಂಡ್ ಟ್ರಯಾಂಗಲ್ ಓ ಬಿ ಪಿ. ಇವೆರಡು ಟ್ರಯಾಂಗಲ್ ಒಳಗೆ ಏನೇನು ಈಕ್ವಲ್ ಅದಾವು ಬರೀರಿ. ಓ ಎ ಈಕ್ವಲ್ ಐತಿ. ಇದು ಓ ಎ ಈಸ್ ಈಕ್ವಲ್ಸ್ ಟು ಓ ಬಿ ಬಿಕಾಸ್ ಇಟ್ ಈಸ್ ಆಲ್ಸೋ ರೇಡಿಯಸ್. ಓ ಎ ಈಸ್ ಈಕ್ವಲ್ಸ್ ಟು ಓ ಬಿ. ರೀಸನ್ ಒಳಗೆ ರೇಡಿಯೈ ಆಫ್ ಸರ್ಕಲ್. ಇವೆರಡು ಟ್ರಯಾಂಗಲ್ ಒಳಗೆ ಒಂದು ಕಾಮನ್ ಸೈಡ್ ಬರತೈತಿ. ಓ ಪಿ ಓ ಎ ಪಿ ಒಳಗೂ ಐತಿ, ಓ ಬಿ ಪಿ ಒಳಗೂ ಐತಿ. ಸೊ ನಾವೇನು ಬರಿಬೋದು? ಓ ಪಿ ಈಸ್ ಈಕ್ವಲ್ಸ್ ಟು ಓ ಪಿ ಕಾಮನ್. ರೀಸನ್ ಇಸ್ ವೆರಿ ಇಂಪಾರ್ಟೆಂಟ್. ರೀಸನ್ ಬರಿಬೇಕು. ಅದಾದ್ಮೇಲೆ ನಾವು 10.1 ಒಳಗೆ ಏನು ಕಲ್ತೀವಿ? ರೇಡಿಯಸ್ ಟ್ಯಾಂಜೆಂಟಿಗೆ ಡ್ರಾ ಮಾಡಿದಾಗ ರೇಡಿಯಸ್ ಯಾವ ಥರ ಇರುತ್ತೆ? ಏನು ಆ್ಯಂಗಲ್ ಫಾರ್ಮ್ ಆಗುತ್ತೆ? 90 ಡಿಗ್ರಿ ಫಾರ್ಮ್ ಆಗುತ್ತೆ. ಸೊ ನಾವೇನು ಬರಿಬೋದು ಇಲ್ಲಿ? ಆ್ಯಂಗಲ್ ಓ ಎ ಪಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಓ ಬಿ ಪಿ. ರೀಸನ್ ಒಳಗೆ 10.1 ಥಿಯರಮ್ ಇಂದ ರೇಡಿಯೈ perpendicular to tangent. We can conclude is triangle OAP ಏನಾಗತ್ತಾ? ಕಾಂಗ್ರುಯೆಂಟ್ ಆಗುತ್ತೆ ಟ್ರಯಾಂಗಲ್ ಓ ಬಿ ಪಿ ಒಳಗೆ. ರೈಟ್ ಆಂಗಲ್ಡ್ ಹೈಪೋಟೆನಸ್ ಸೈಡ್ ಕ್ರೈಟೀರಿಯಾ ಅಂತ. ಆರ್ ಎಚ್ ಎಸ್ ಕ್ರೈಟೀರಿಯಾ ಅಂದ್ರೆ ಏನು ನೋಡ್ರಿ? ಆರ್ ಎಚ್ ಎಸ್ ಎದಕ್ಕಪ್ಪ ಅಂದ್ರೆ ಇಲ್ಲಿ ಏನಾಗತ್ತೆ? ಇಲ್ಲೊಂದು 90 ಡಿಗ್ರಿ ಫಾರ್ಮ್ ಆಗೈತಿ, ಇಲ್ಲೂ 90 ಡಿಗ್ರಿ ಫಾರ್ಮ್ ಆಗೈತಿ. ಇದು 90 ಡಿಗ್ರಿ ಐತಂದ್ರೆ ಡಿಗ್ರಿ ಏನಾಗಿರುತ್ತೆ? ಹೈಪೋಟೆನಸ್ ಆಗಿರುತ್ತೆ. ಒಂದು ಟ್ರಯಾಂಗಲ್ ಒಳಗೆ ಒಂದು ಆಂಗಲ್ 90 ಡಿಗ್ರಿ ಬಂತಪ್ಪ ಅಂದ್ರೆ ಅದನ್ನ ಯಾವ ಕ್ರೈಟೀರಿಯಾ ಅಂತ ಕರಿತೀವಿ? ರೈಟ್ ಆಂಗಲ್ಡ್ ಹೈಪೋಟೆನಸ್ ಸೈಡ್ ಅಂತ ಕರಿತೀವಿ. ಬೈ ದಿಸ್ ಈ ಟ್ರಯಾಂಗಲ್ ಓ ಎ ಪಿ ಮತ್ತು ಓ ಬಿ ಪಿ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ಮೇಲೆ ಬೈ ದಿಸ್ ಪಿ ಎ ಈಸ್ ಈಕ್ವಲ್ಸ್ ಟು ಪಿ ಬಿ ಸಿ ಪಿ ಸಿ ಟಿ ಅಂತ ಬರೀಬೋದು. ಸೊ ಹೆನ್ಸ್ ನೆಕ್ಸ್ಟ್ ಯಾವ ಥರ ಪ್ರೂವ್ ಮಾಡಮ್ಮ? ಕಮೆಂಟ್ ಮಾಡಿ.